ಈಗ ಕನ್ಫರ್ಮ್ ಮಾಡೋದಂಥ ದಿನಗಳು ಇವತ್ತಿದ್ದಾವೆ. ಅದಕ್ಕೆ ಸರ್ಕಾರಕ್ಕೆ ನಾವು ಹೇಳೋದು ಇವತ್ತು ಕೊಟ್ಟೆ ಅಟ್ಲೀಸ್ಟ್ ಈಗ ಘೋಷಣೆ ಮಾಡಿಬಿಡ್ರಿ ಅದನ್ನು ಮುಂದೆ ನಂತರ ಡೆವಲಪ್ ಆದಾಗ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಹೋಗ್ಲಿಕ್ಕೆ ಬರ್ತದೆ. ಸೆಂಟ್ರಲ್ದು ಮತ್ತು ನಿಮ್ಮದು ಫಂಡ್ ಬಂದಾಗ ಇಂಪ್ರೂವ್ ಆಗ್ತದೆ ಅನ್ನುವಂಥದ್ದು ಒಂದು ಸರಳ ಒಂದು ವಾದ. ಮತ್ತು ಇಲ್ಲಿ ಭಾಳ ಜನ ಅದನ್ನು ಮಾತಾಡ್ತಿದ್ದಾರೆ. ಭಾಳ ಜನ ಅಭಿಪ್ರಾಯ ಇದಾಗಿದೆ. ಇಲ್ಲಪ್ಪ ನಾವು ಕೇವಲ ಗೋಕಾಕಾಗಂತ ಆಗಲಿ ಅಂತ ಪ್ರಯತ್ನ ಮಾಡಿದ್ರೆ, ಕೇವಲ ಚಿಕ್ಕೋಡಿ ಆಗಲಿ ಅಂತ ಪ್ರಯತ್ನ ಮಾಡಿದ್ರೆ ಎರಡೂ ದೂರ ಉಳಿಯುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಈಗಾಗಲೇ ಈ ಎರಡೂ ಜಿಲ್ಲೆಗಳಿಗಾಗಿ ಕಳೆದ 2-3 ದಿವಸಗಳಿಂದ ಹೋರಾಟ ಮಾಡ್ತಾ ಬಂದ. ಇನ್ನೇನಪ್ಪ ನಮ್ಮ ಮುಗಿದು ಹೋಯಿತು, ಕಡ್ಗ ಬಿಟ್ಟರಾಯ್ತು ಅನ್ನೋ ಸಂದರ್ಭದಲ್ಲೇ ಡಿಸೆಂಬರ್ 31 ಘೋಷಣೆ ಅಷ್ಟರೊಳಗೆ ಆಗಬೇಕು ಅನ್ನೋದು ಬಂದ ತಕ್ಷಣ ಎಲ್ಲರೂ ಬೆನ್ನತ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯಗೂ ತೊಂದರೆ ಅದ, ಆ ಮಾತನ್ನು ಒಪ್ಪೋಣ. ಬಟ್ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನು ಘೋಷಣೆ ಮಾಡೋದು ಅವ್ರಿಗೆ ಅನಿವಾರ್ಯ ಆಗ್ತಾ ಇದೆ ಅನ್ನುವಂಥದ್ದು ಮುಖ್ಯವಾಗಿ. ಅದರಲ್ಲಿ ಪ್ರೆಷರ್ ಇವತ್ತು ಸತೀಶ್ ಅವ್ರ ಮೇಲೆ ಭಾಳ ಬರ್ತಾಯಿದೆ. ಈಗ ಆಗಲಿಲ್ಲ ಅಂದರೆ ಸತೀಶ್ ಅವರ ನೇಮನ್ನು ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿಬಿಟ್ಟಿದ್ದಾವೆ. ಇವತ್ತು ಒಂದು ಜಿಲ್ಲೆ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಿಧಾನ ಸಣ್ಣ ಅಲ್ಲಲ್ಲ ಅಭಿಪ್ರಾಯ ಬರ್ತಾಯಿದ್ದಾವೆ. ಇನ್ನು ಜೋರು ಆಗ್ತದೆ. ಅವ್ರು ತಮ್ಮ ರಾಜಕೀಯ ಬೇಕಾದ ಮಾಡಬಲ್ಲರು ಅವರು. ಆದರೆ ಗೋಕಾಕ್ ಜಿಲ್ಲೆ ಮಾಡೋದಕ್ಕೆ, ಒಂದು ಚಿಕ್ಕೋಡಿ ಜಿಲ್ಲೆ ಮಾಡೋದಕ್ಕೆ ಆ ಪ್ರಮಾಣ ಶಕ್ತಿ ಹಸ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ವಾದಗಳು ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಇದು ಹೆಚ್ಚಾದ ನಾಳೆ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಬೆಳೆಯುವ ಸಾಧ್ಯತೆಗಳಿದ್ದಾವೆ. ಆ ಎಲ್ಲ ದಿಶೆಯಲ್ಲಿ ಇವತ್ತು ಸತೀಶ್ ಅವರು ಅಲರ್ಟ್ ಆಗಿದ್ದಾರೆ.